ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ ರವರಿಗೆ ಇಡಿ ಸಮನ್ಸ್ ಕೊಟ್ಟಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಯ ವಿಚಾರಣೆಯನ್ನ ಧಾರವಾಡ ಹೈಕೋರ್ಟ್ ಫೆಬ್ರವರಿ 20ಕ್ಕೆ ಮುಂದೂಡಿಕೆ ಮಾಡಿದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಮನ್ಸ್ ಜಾರಿ ಮಾಡಿದ್ದು, ಆ ಸಮನ್ಸ್ ಹಾಗೂ ಇಡಿಯಲ್ಲಿ ದಾಖಲಾಗಿರುವ ಪ್ರಕರಣವನ್ನು ರದ್ದು ಮಾಡುವಂತೆ ಕೋರಿ ಸಿಎಂ ಅವರ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ ರವರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಸಿಎಂ ಅವರ ಪತ್ನಿ ಪಾರ್ವತಿ ಅವರ ಪರ ಸಮೃದ್ಧ ಹೆಗಡೆ ವಾದ ಮಂಡಿಸಿದ್ರು. ಸಿಎಂ ಅವರ ಪತ್ನಿ ಹಾಗೂ ಬೈರತಿ ಸುರೇಶ್ ಅವರಿಗೆ ಜಾರಿಯಾಗಿರುವ ಸಮನ್ಸ್ ರದ್ದು ಮಾಡಿ ಕೋರಿ ಸಲ್ಲಿಕೆಯಾಗಿರುವ ಅರ್ಜಿಯ ವಿಚಾರಣೆ ಧಾರವಾಡ ಹೈಕೋರ್ಟ್ನಲ್ಲಿ ನಡೆಯಿತು. ಇನ್ನು ಪ್ರಕರಣದಲ್ಲಿ ಇಡಿ ಬಂದದ್ದು ಸರಿಯೋ ಅಥವಾ ತಪ್ಪು ಎಂಬ ವಾದ ಮಂಡಿಸಲಾಗಿದೆ. ಪ್ರಕರಣದಲ್ಲಿ ಇಡಿ ಬಂದಿದ್ದು ಯಾಕೆ ಸರಿ ಅಲ್ಲ ಎಂಬುದರ ಕುರಿತು ವಾದ ಮಂಡನೆ ಮಾಡಲಾಗಿದೆ. ಒಂದು ತನಿಖೆ ನಡೀತಾ ಇರುವಾಗ ಇನ್ನೊಂದು ತನಿಖೆ ನಡೆಯಬಹುದಾ? ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ. ಈ ಸಂಸ್ಥೆ ತನಿಖೆ ನಡೆಸ್ತಾ ಇರಬೇಕಾದ್ರೆ ಇಡಿ ಬರುವುದು ಎಷ್ಟು ಸರಿ? ಇದಕ್ಕೆ ಕಾನೂನಾತ್ಮಕ ಅವಕಾಶ ಇದೆಯಾ ಎಂಬ ಪ್ರಶ್ನೆ ಇಟ್ಟಿದ್ದೇವೆ. ಈಗಾಗಲೇ 14 ಸೈಟ್ ವಾಪಸ್ ಕೊಟ್ಟಾಗಿದೆ ಎಂದು ಸಿಎಂ ಪತ್ನಿ ಪರ ವಕೀಲರು ಆದ ಸಮೃದ್ಧ ತಿಳಿಸಿದರು. ಬೆಳಿಗ್ಗೆ ಸರ್ ಕೇಸಲ್ಲ ಮಧ್ಯಾಹ್ನ 2:30 ಲಿಸ್ಟ್ ಆಗಿತ್ತು. 2:15 ಲಿಸ್ಟಲ್ಲಿ ಬ್ಯಾಂಗ್ಳೂರ್ ಲಿಸ್ಟ್ ಅಂತ ಸ್ಪೆಷಲ್ ಆಗಿರುತ್ತಲ್ಲ ಧಾರವಾಡ ಬೆಂಚ್. ಸೊ ಸ್ಪೆಷಲ್ ಜಡ್ಜ್ ಸ್ಪೆಷಲ್ ಕೋರ್ಟ್ ಇದ್ರು. ಸೊ ಸೆಕೆಂಡ್ ಟೈಮ್ ಆಗಲೇ ಸ್ಟೇ ಕೊಟ್ಟಿದ್ದಾರೆ. ಆ ಸ್ಟೇ ಇನ್ನೂ ಕಂಟಿನ್ಯೂ. ಇಡಿ ಅವ್ರಿಗೆ ಅಬ್ಜೆಕ್ಷನ್ ಹಾಕೋಕ್ಕೆ ಒಂದು ಅವಕಾಶ ಇದೆ. ಅವತ್ತು ನಾವು ವಾದ ಮಂಡಿಸ್ತೀವಿ. ಅಲ್ಲಿವರೆಗೂ ಇಂಟ್ರಿ ಮಾಡೋ ಸ್ಟೇ ಏನಿದೆ ಕಂಟಿನ್ಯೂ ಆಗುತ್ತೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.